ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಷೇರುಗಳನ್ನು ಅಕ್ರಮವಾಗಿ ಚಲುವರಾಯಸ್ವಾಮಿ ಬೆಂಬಲಿಗ ಸಂಘದ ನಿರ್ದೇಶಕರುಗಳು ತಮಗೆ ಬೇಕಾದಂತಹ ವ್ಯಕ್ತಿಗಳ ಸದಸ್ಯತ್ವವನ್ನು ಮಾಡಿಸುತ್ತಿದ್ದು, ಜೆಡಿಎಸ್ ಪಕ್ಷದ ಯಾವುದೇ ಒಬ್ಬ ಕಾರ್ಯಕರ್ತರಿಗೂ ಕೂಡ ಸದಸ್ಯತ್ವ ನೀಡುತ್ತಿಲ್ಲ ಎಂದು ನಾಗಮಂಗಲ ಪಟ್ಟಣದ ಟಿಎಪಿಸಿಎಂಎಸ್ ಕಚೇರಿಗೆ ಭೇಟಿ ನೀಡಿ ಕಾರ್ಯದರ್ಶಿ ಮೋಹನ್ ಕುಮಾರ್ ಹಾಗೂ ಅಧ್ಯಕ್ಷರಾದ ಗಿರೀಶ್ ಅವರ ಸಮ್ಮುಖದಲ್ಲಿ ವಾದ ವಿವಾದವು ತಾರಕ್ಕೇರಿ ಸಂಘದ ಸದಸ್ಯತ್ವದ ವಿಚಾರವಾಗಿ ಜಟಾಪಟಿಯ ನಡೆದು ಹೋಯಿತು. ಮಾಡ್ಕೊಂಡು ಒಬ್ಬ ಡೈರೆಕ್ಟರ್ ಕೇಳಿ ಒಂದು ಸೈನ್ ಮಾಡಿಸ್ಕೊಂಡ್ ಬರ್ಬೇಕು ಅಂತ ನಾವು ಹೋಗಿ ಡೈರೆಕ್ಟರ್ ಸೈನ್ ಆಗಿ ಮಾಡಿಸ್ತೀವಿ. ಡೈರೆಕ್ಟರ್ ಹೇಳ್ಬೋದು ಈ ತರ ಹೊಸ ತೊಳಕಿಲ್ಲ ಅಂತ ಡೈರೆಕ್ಟರ್ ಗಮನ ಬಂದಿರಕ್ಕಿಲ್ವಾ? ಅವರು ಸೈನ್ ಕೊಟ್ಟವ್ರೆ. ಮೀಟಿಂಗ್ ಬಂದಿಲ್ಲ ಅವರು. ಒಂದ್ ನಿಮಿಷ ಕೇಳು ಡೇಟ್ ಅವರು ನಿನ್ನೆ ಮೀಟಿಂಗ್ ಇತ್ತು. ಮೆನ್ಷನ್ ಮಾಡಿಲ್ವಲ್ಲ ನಾವು. ಸಂಘದ ಆಡಳಿತ ಮಂಡಳಿ ತಿಳಿಸುವಂತೆ ನಿನ್ನೆಯವರೆಗೂ ಷೇರುಗಳನ್ನು ತೆಗೆದುಕೊಳ್ಳುತ್ತಿದ್ದೆವು. ಮಂಗಳವಾರ ಮಹಾಮಂಡಳ ಸಭೆ ನಡೆದಿದ್ದು, ವಾರ್ಷಿಕ ಸಭೆಗೆ ಅನುವಾಗುತ್ತಿದ್ದೇವೆ. ಯಾವುದೇ ಹೊಸ ಸದಸ್ಯರ ನೋಂದಣಿಯನ್ನ ಮಾಡಿಕೊಳ್ಳುತ್ತಿಲ್ಲ. ವಾರ್ಷಿಕ ಸಭೆಯ ನಂತರ ಹೊಸ ಷೇರುಗಳಿಗೆ ಚಾಲನೆ ನೀಡುತ್ತೇವೆ ಎಂದರು. ಜೆಡಿಎಸ್ ಮುಖಂಡರ ವಾದವೇನೆಂದರೆ, ನಿರಂತರವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿಯವರ ಬೆಂಬಲಿಗ ನಿರ್ದೇಶಕರು ಅಕ್ರಮವಾಗಿ ಸೊಸೈಟಿಯಲ್ಲಿ ತಮ್ಮ ಕುಟುಂಬ ಮತ್ತು ಸ್ನೇಹಿತರ ಷೇರುಗಳನ್ನು ಮಾಡಿಕೊಂಡು ನಿರಂತರವಾಗಿ ಅಧಿಕಾರ ನಡೆಸಿಕೊಂಡು ಬರುತ್ತಿದ್ದಾರೆ. ನಿಯಮಬದ್ಧವಾಗಿ ಹೊಸ ಷೇರುಗಳನ್ನು ತೆಗೆದುಕೊಳ್ಳದೆ ಕಾಟಾಚಾರದ ನಿಯಮಗಳನ್ನು ಹೇಳಿಕೊಂಡು ಜನರಿಗೆ ಮೋಸ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ವಿನಯ್ ಕುಮಾರ್ ಇಲ್ಲಿ ಸೇರ್ ಕಟ್ಟಕ್ಕೆ VSS ಸೊಸೈಟಿಗೆ ಸೇರ್ ಕಟ್ಟಕ್ಕೆ ಬಂದಿದ್ದು. ಇಲ್ಲಿ ರಾಜಕಾರಣ ಉಪಯೋಗಿಸ್ಕೊಂಡು ಯಾರು ಸೇರ್ನ ಯಾರು ಸೇರ್ ತಗೋತಾ ಇಲ್ಲ. ನಿನ್ನೆ ಸಂಜೆ ಗಂಟು ಅವರ ವೈಯಕ್ತಿಕರಣ ಸಾವಿರಾರು ಸೇರ ಅವರೆಲ್ಲೋ ಒಂದು ಆಫೀಸಲ್ಲಿ ಕೂತ್ಕೊಂಡು ಶೇರ್ಗಳು ತಗೊಂಡಿದ್ದಾರೆ. ಇಲ್ಲಿ ಬೇರೆ ರೈತರುಗಳು ಸೇರ ಪಾಲಿಟಿಕ್ಸ್ ಉಪಯೋಗಿಸ್ತಾ ಇದ್ದಾರೆ ರಾಜಕಾರಣ. ಇಲ್ಲಿ ಚಲುವರಾಯಸ್ವಾಮಿ ಮಾತ್ರ ಇಲ್ಲಿ ತಗೋತಾರೆ ಹೊರತು ಸುರೇಶ್ ಗೌಡ ಕಡೆ ಒಂದು ಸೇರ್ನು ಸಹ ಹಲವು ಮಾಡ್ಕೊಂಡಿಲ್ಲ. ನಾವು 3 ದಿನದಿಂದ ತಿರುಗಿ ನೂರಾರು ಜನ ತಿರುಗಿ ಸಾಕಾಗಿ ಇವ್ರು ಏನೂ ಮಾಡ್ತಾಯಿಲ್ಲ. ಫುಲ್ಲು ರಾಜಕಾರಣ ಉಪಯೋಗಿಸಿ ಇದೆಲ್ಲ ಅವ್ಯವಹಾರಗಳು ನಡೀತಾವೆ. ಫುಲ್ಲು ಅವ್ಯವಹಾರ ಮಾಡ್ತಾವ್ರೆ. ಇದೊಂದು ನ್ಯಾಯ ಸಿಗಲಿಲ್ಲ ಅಂದರೆ ನಾಳೆಗೆ ಫುಲ್ಲು ತಾಲೂಕು ಕರೆದಿ ನಮ್ಮ ಸುರೇಶ್ ಗೌಡ ನೇತೃತ್ವದಲ್ಲಿ ಬೃಹತ್ ಸ್ಟ್ರೈಕ್ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಟಿಎಪಿಸಿಎಂಸಿ ಸೊಸೈಟಿ ಇದೆಯಲ್ಲ, ಅದನ್ನು ಶೇರ್ ಹಾಕಬೇಕು ಅಂತ ನಾವೆಲ್ಲ ರೈತರುಗಳು ಇಲ್ಲಿ ಒಗ್ಗೂಡಿ 3 ದಿವಸದಿಂದ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಏನು ಮಾಡಿದ್ದಾರೆ, ಅವ್ರಿಗೆ ಸಂಬಂಧಪಟ್ಟಂಥ ಶೇರ್ಗಳನ್ನ ಹೊಸದಾಗಿ ಅವರವರೇ ಕರ್ಕೊಂಡು ಹಾಕೊಂಡು ಮತ್ತೊಂದು ಪಕ್ಷದವ್ರು ಬೇರೆಯವರು ಅವ್ರಿಗೆ ಆಗದೆ ಇರೋಲ್ಲ ಇಲ್ಲ ಕ್ಯಾನ್ಸಲ್ ಆಗದೆ ಅಂದ್ಬಿಟ್ಟು ಅವ್ರು ವಾಪಸ್ ಕಳಿಸ್ತಾವೆ. ಒಂದು ನೋಟಿಸ್ನಲ್ಲಿ ರಿಮೂವ್ ಮಾಡೋಕ್ಕೆ 31ನೇ ತಾರೀಕು ಡೇಟ್ ಕೊಟ್ಟಾರೆ. ಪಾಪ ರೈತರೆಲ್ಲ ಹೊಸ್ದಾಗಿ ತಗೊಂಬಂದು ಮಾಡಬೇಕು ಅಂತ ಬಂದ್ರು ಸಹಿತ ಇವ್ರು ಕಟ್ಟಿಸ್ಕೊತಾ ಇಲ್ಲ. ಈಗ ಏನು ಜನರಲ್ ಬಾಡಿ ಮೀಟಿಂಗ್ ಇದೆಯಾ, ಜನರಲ್ ಬಾಡಿ ಮೀಟಿಂಗ್ ಆದಮೇಲೆ ಮಾಡಬೇಕು ಅಂತ ಎಲ್ಲ ಡೈರೆಕ್ಟರ್ಗಳು ತೀರ್ಮಾನ ಮಾಡಿದ್ದಾರೆ. ಜನರಲ್ ಬಾಡಿ ಮೀಟಿಂಗ್ ಆದಮೇಲೆ ನಾವು ಶೇರ್ ಕಟ್ಟಿದರೆ ಯಾವುದಕ್ಕೂ ನಮಗೆ ಇದು ಬರೋಲ್ಲ, ಎಲಿಜಿಬಲ್ ಬರೋಲ್ಲ ವೋಟ್ ಮಾಡೋಕ್ಕೆ. ಹಾಗಾಗಿ ಈಗ ಇರ್ತಕ್ಕಂಥ ಆಲಿ ಬಾಡಿ ಈ ಥರ ಎಲ್ಲ ಮಾಡಿ ಮೋಸ ಮಾಡಿ ಸುಮಾರು ಜನ ಮೊನ್ನೆಯಿಂದಲೂ ಹೆಚ್ಚು ನಮ್ಮ 3,000 ಜನ ಅಷ್ಟು ಹಾಚ್ಕೊಂಡಿದ್ದಾರೆ. ಒಬ್ಬರು ತಗೋತಾ ಇಲ್ಲ. ಕಾರ್ಯದರ್ಶಿ ಕೇಳಿ ನಮಗೇನು ಗೊತ್ತಿಲ್ಲ, ಅಲ್ಲಿ ಬಾಡಿ ಕೇಳಿ ಅಂತಾರೆ. ಬಾಡಿ ಕೇಳಿ ನನಗೇನು ಗೊತ್ತಿಲ್ಲ ಅಂತ ಅವ್ರು ವಾಪಸ್ ಓಡ್ತಾರೆ ಜನಗಳು ಬಂದಾಗ. ಇದಕ್ಕೆ ನಾವೇನು ಉತ್ತರ ಮಾಡಬೇಕು? ನಮಗೆ ಸಂಬಂಧಪಟ್ಟಂತೆ ಏನು ನಾವು ಎಲ್ಲರೂ ಬಂದಿದ್ರು ನಮ್ಗೆ ಹೊಸದಾಗಿ ಶೇರ್ ಹಾಕಬೇಕು. ಕಾನೂನುಬದ್ಧವಾಗಿ ನಿರಂತರವಾಗಿ ಇಲ್ಲಿ ಶೇರ್ ಆಗ್ತಾ ಇರಬೇಕು. ಶೇರನ್ನು ಹಾಕಬೇಡಿ ಅಂತ ಯಾವುದೇ ಇದಕ್ಕೆ ಕಾರಣ ಇಲ್ಲ. ಹೊಸದಾಗಿ ಆಮೇಲೆ ಇನ್ನೊಂದೇನು ಮಾಡಿದ್ದಾರೆ ಅಂದರೆ, ಯಾರೇ ಒಬ್ಬ ಹೊಸದಾಗಿ ಸಜೆಷನ್ ಮಾಡಬೇಕು ಅಂದರೆ ಡೈರೆಕ್ಟರ್ ಸೈನ್ ಹಾಕಬೇಕು ಅಂತ ಒಂದು ಇದು ಮಾಡಿದ್ದಾರೆ. ಡೈರೆಕ್ಟರ್ ಯಾವ ಕಾಲದಲ್ಲಿ ಡೈರೆಕ್ಟರ್ ಸೈನ್ ಮಾಡಿಬಿಟ್ಟು ನಾವು ಶೇರ್ದಾರ ಮಾಡಬೇಕು? ಒಂದು ಎರಡನೇದು, ಇಲ್ಲಿ ಎಲ್ಲವೂ ಶೇರ್ ಮಾಡಬೇಕಾದ್ರು ಒಬ್ಬ ಡೈರೆಕ್ಟ್ರಿಗೆ ಹಾಕಿಕೊಟ್ಟಿದ್ದಾರೆ. ಹೋಗ್ರಿ ನೀವೆಲ್ಲರಿಗೂ ಹಾಕಿಕೊಡಿ ಅಂತವ ಎಲ್ಲರೂ ಅವರೇ ಸೈನ್ ಹಾಕಿಕೊಟ್ಟಿದ್ದಾರೆ.
ಅವರಾಗ ಸೈನ್ ಹಾಕ್ಬಿಟ್ಟು ರಾತ್ರಿ ಅಲ್ಲಿ ನೋಟಿಸ್ ಕೊಡೋದಾಗ್ಬಿಟ್ಟು ಬೇಡ ಅಂತ ಬಿಟ್ಟವ್ರೆ, ಇಲ್ಲ ಶೇರ್ ತಗೊಳ್ಳೋದಿಲ್ಲ ಅಂತವ್ರೆ. ಇದಕ್ಕೆ ಅರ್ಥ ಏನು? ಅವರೇ ನಿನ್ನೆ ಗಂಟ ಶೇರ್ ಕಟ್ಸ್ಕೊಂಡಿದ್ದಾರೆ. ತಾಲೂಕ್ ಬೋರ್ಡ್ ಮೀಟಿಂಗ್ ಅಂತ ಸೊಸೈಟಿದು. ಈ ನೋಟಿಸ್ ಬೋರ್ಡ ಇವತ್ತು ಅಂಡಿಸ್ಬಿಟ್ಟು ಇವತ್ತೇ ಲಾಸ್ಟು 28 ಲಾಸ್ಟು ಅಂತ ಹೇಳಿದ್ದಾರೆ. ಕನಿಷ್ಠ ಒಂದು ಬೋರ್ಡ್ ಮೀಟಿಂಗ್ ಆದಮೇಲೆ ಒಂದು ವಾರನ ಟೈಮ್ ಕೊಡಬೇಕು. ಜನಕ್ಕೆ ಈ ನೋಟಿಸ್ ಬಗ್ಗೆ ಗೊತ್ತೇ ಇಲ್ಲ. ಇವತ್ತು ಬೆಳಿಗ್ಗೆ ಎಂಡಿಸ್ಬಿಟ್ಟು ಇವತ್ತೇ ಲಾಸ್ಟ್ ಮಾಡ್ತಾ ಇದ್ದಾರೆ. ಇದು ಮೂಲ ಕಾರಣ ಎಲ್ಲ ಕಾಂಗ್ರೆಸ್ ಬೆಂಬಲಿತರನ್ನ ಶೇರ್ದಾರ ಮಾಡಬೇಕು, ಬೇರೆಯವ್ರನ್ನ ದಳದವರಲ್ಲಿ ಪ್ರತ್ಯೇಕ ಬೇರೆದಾಗಲಿ ಅವ್ರು ಶೇರ್ದಾರ ಇಲ್ಲದಂಗೆ ಮಾಡಬೇಕು. ತಿರ್ಗಿ ಚುನಾವಣೆಯಲ್ಲಿ ಇದೇ ಪಟಾಲಕ್ಕೆ ಬರಬೇಕು, ಇದೇ ಪಟಾಲ ಮಾತಾಡಬೇಕು ಅಂತ ಇವ್ರದ್ದು ಭಾರಿ ನಡೀತಿದೆ. ಹೆಚ್ಚುವರಿ ಶೇರ್ ಹಳಬರದು ಹಳೆ ಶೇರ್ಗಳಿದ್ದು 1150 ರೂಪಾಯಿ ಕಟ್ಟಿದ್ರೆ 1150 ರೂಪಾಯಿ ಕಟ್ಸ್ಕೊತಾ ಇದ್ದಾರೆ. ಅದಕ್ಕೂ ಅವ್ರಿಗೂ ನೋಟಿಸ್ ಸಿಕ್ಕಿಲ್ಲ. ನೋಟಿಸ್ ಹಾಕ್ತಾರೆ ಅಂತ ಹೆಂಗೆ ನನ್ನ ಗಂಟೆ ಎಲ್ಲ ಅವ್ರ ಪಾರ್ಟಿನೆಲ್ಲ ಕಟ್ಸ್ಕೊಂಡವ್ರೆ. ಇವತ್ತಿನ ಕಟ್ಸ್ಕೊತಾರೆ ಅಂತ ಹೆಂಗೆ ಗ್ಯಾರಂಟಿ ಅಂತ ನಾವು ಕೇಳ್ತಾ ಇರೋದು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.